ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಆರೋಪದ ಪ್ರಕರಣ, ಸಿಎಂ ಸಿದ್ದರಾಮಯ್ಯ ಪರ ಪುತ್ರ ಯತೀಂದ್ರ ಅವರು ಬ್ಯಾಟ್ ಅನ್ನು ಬೀಸಿದ್ದಾರೆ. ನಮ್ಮ ತಂದೆಗೆ ಹೈಕಮಾಂಡ್ ನಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಯತೀಂದ್ರ ಅವರ ಮಾತಿದು. ಹೈಕಮಾಂಡ್ ನಮ್ಮ ತಂದೆಯವರದ್ದು ಏನೂ ತಪ್ಪಿಲ್ಲ ಅಂತ ಹೇಳಿದೆ. ಮುಖ್ಯಮಂತ್ರಿಗಳಿಗೆ ನಮ್ಮ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಳ್ಳು ಆರೋಪವನ್ನು ಮಾಡಿ ಸರ್ಕಾರವನ್ನು ಬೀಳಿಸುವಂತಹ ಕುತಂತ್ರ ಆಗ್ತಾ ಇದೆ. ಪರಿಷತ್ನ ಸದಸ್ಯ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಂತಹ ಆರೋಪಕ್ಕೆ. ಪ್ರಭುತ್ವಾತ್ಮಕವಾಗಿ ಆಯ್ಕೆಯಾದಂತ ಜನರಿಂದ ಆಯ್ಕೆಯಾದಂತ ಸರ್ಕಾರನ ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡಿ ಬೀಳಿಸುವಂತ ಕುತಂತ್ರಕ್ಕೆ ನಾವು ಅವಕಾಶ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಸಂಪೂರ್ಣ ಅದ ಅವಕಾಶ ಮಾಡ್ಕೊಳ್ಳದೆ ಇರೋದಕ್ಕೆ ನಾವು ಏನ್ ಹೋರಾಟ ಮಾಡ್ಬೇಕು ಆ ಹೋರಾಟನ ಖಂಡಿತ ನಮ್ಮ ಪಕ್ಷದವ್ರು ಮಾಡ್ತೇವೆ. ಮತ್ತೆ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಈಗಾಗಲೇ ಡೆಲ್ಲಿಯಿಂದ ಹೈಕಮಾಂಡ್ ಅವರು ಕೂಡ ಬಂದು ತಂದ್ರೊಳಗೆ ತಂದೆಯವ್ರದ್ದು ಏನೂ ತಪ್ಪಿಲ್ಲ, ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ನಮ್ಮ ಪಕ್ಷದ ಬೆಂಬಲ, ನಮ್ಮ ಕಾರ್ಯಕರ್ತರ ಬೆಂಬಲ, ನಮ್ಮ ನಾಯಕರ ಬೆಂಬಲ ಇದೆ. ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಜನರು ಮುಂದೆ ಕೂಡ ಹೋಗಿ ಹೋರಾಟ ಮಾಡ್ತೇವೆ. ಹಾಗಾಗಿ ಖಂಡಿತ ತಂದೆಯವ್ರಿಗೆ ಇವತ್ತೇನು ಅವ್ರೇನು ತಪ್ಪು ಮಾಡದೆ ಹೋದ್ರು ಕೂಡ ಇವತ್ತು ಅವರಿಗೆ ಈ ರೀತಿ ಒಂದು ಇದು ಯತೀಂದ್ರ ಸಿದ್ದರಾಮಯ್ಯನವರ ಮಾತು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೈಕಮಾಂಡ್ ಕೃಪಾ ಕಟಾಕ್ಷ ಇದೆ. ಹೈಕಮಾಂಡ್ನಿಂದ ಈಗಾಗಲೇ ಕ್ಲೀನ್ ಚಿಟ್ ಕೂಡ ಸಿಕ್ಕಿರುವಂಥದ್ದು. ಇದೆಲ್ಲವೂ ಕೂಡ ಸರ್ಕಾರವನ್ನು ಬೀಳಿಸುವ ತಂತ್ರದ ಭಾಗ ಅಷ್ಟೇ ಅಂಥೇಳಿ ಎಂಎಲ್ಸಿ ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಬೃಹತ್ ಸಮಾವೇಶವನ್ನು ಆಯೋಜಿಸಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ತಂದೆಯ ವಿರುದ್ಧ ಕೇಳಿ ಬಂದಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು ಹೀಗೆ.